ಏನ್ ಲಕ್ಷ್ಮಿ, ಈ ಭೀಮನ್ ಹತ್ರನೇ ಮಾತಾಡಲ್ಲ ಅಂತ್ಯಾ? ಏನು ಮಹೇಂದ್ರನ್ ಜೊತೆನೆ ತುಂಬಾ ಫ್ರೆಂಡ್ಶಿಪ್ ಆಗಿದ್ಯಾ? ಏಯ್ ರೂಪಾ, ಏನು ಏಕಲವ್ಯನ್ ಜೊತೆನೆ ಮಾತಾಡ್ತಿದ್ಯಾ? ನನ್ ಜೊತೆ ಏನ್ ಮಾತಾಡ್ತಿಲ್ಲ ನೀನು? ಇರ್ಲಿ ಬಿಡು, ಎಲ್ಲೋಗ್ತೀರಾ? ನೀವಿಲ್ದೇ ಇದ್ರೆ ನಿಮ್ ಫ್ರೆಂಡ್ಶಿಪ್ ಇಲ್ದೇ ಇದ್ರೆ ಏನಂತೆ? ನನ್ಗೆ 7 ಕೋಟಿ ಕನ್ನಡಿಗರು ಜನ ಇದ್ದಾರೆ ನನ್ ಪ್ರೀತಿ ತೋರ್ಸಕ್ಕೆ. ಭೀಮಾ ಅಂತ ಕರೆದ ತಕ್ಷಣ ನಾನು ಸೊಳ್ಳೆತ್ತಿ ಎಲ್ಲರಿಗೂ ಹಾಯ್ 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 ಅಂತ ಮಾಡ್ತೀನಿ, ಗೊತ್ತಾ? ನೋಡು, ನನ್ ಜೊತೆ ಸೇರ್ಕೊಂಡ್ರೆ ನೀವಿಬ್ರು ನಿಮ್ಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ನನ್ ಫಾಲೋವರ್ಸ್ ಎಲ್ಲ ನಿಮ್ಗೆ ಬರ್ತಾರೆ, ತುಂಬಾ ಫೇಮಸ್ ಆಗ್ಬಿಡ್ತೀರ ನೀವಿಬ್ರು. ಸ್ವಲ್ಪ ಯೋಚನೆ ಮಾಡಿ ರೂಪಾ ಮತ್ತೆ ಲಕ್ಷ್ಮಿ. ಹೇಯ್ ಮಹೇಂದ್ರ, ನಿಂಗೆ ಎಷ್ಟು ಸರಿ ಹೇಳೋ ನಿಂಗೆ ಭೀಮಾ ಕೋಪ ಮಾಡ್ಕೋತಾನೆ ಅಂತ? ನಿಂಗೆ ಹೇಳಿದ್ರು ನಿಂಗೆ ಅರ್ಥ ಆಗ್ತಿಲ್ವಾ? ನೋಡು, ಅವಾಗಿಂದ ಲಕ್ಷ್ಮಿ 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 ಅಂತಾನೆ. ಅವನ ಮುಂದೆ ನೀನ್ ಜಾಸ್ತಿ ಮಾತಾಡ್ಬೇಡ್ವೋ? ಅವನು ಎಷ್ಟು ಕೋಪ ಮಾಡ್ಕೊಂಡಿದ್ದಾನೆ ನನ್ನ ಮೇಲೆ. ನೋಡು, ನಂದು ಒಂದು ಫ್ರೆಂಡ್ಶಿಪ್ ಕಟ್ಟಾಗಕ್ಕೆ ನೀನೇ ಕಾರಣ ಆಗ್ಬೇಡ. ನನಗೆ ಭೀಮಾ ಬೇಕು. ಎಷ್ಟು ಸರಿ ಹೇಳೋ ಬಿಡೋ ಮಹೇಂದ್ರ, ನನಗೆ ಭೀಮಾನೇ ಬೇಕು, ನಂಗೆ ನೀನ್ ಬೇಡ ನನಗೆ. ಆಯ್ತು, ಮಹೇಂದ್ರನ್ ಜೊತೆ ಹೋಗ್ಬೇಡ ಇನ್ನೊಂದ್ಸರಿ, ಆಯ್ತಾ? ನಾನು ಎಷ್ಟು ಸರಿ ಹೇಳೋ ಹೋಗಿಲ್ಲ ನಾನು ಅವನ ಜೊತೆ ಅಂತ? ನನ್ನ ಮೇಲೆ ನಂಬಿಕೆ ಇಲ್ವಾ? ನೋಡಿ, ಈಗಲೇ ಹೇಳ್ಬಿಡ್ತೀನಿ ಅವನಿಗೆ. ಏ ಮಹೇಂದ್ರ, ನಿನ್ ಜೊತೆ ನಾನು ಮಾತಾಡ್ಸಲ್ಲ ಕಣೋ. ಟೂ ಟೂ ಟೂ. ಈಗ ಸಮಾಧಾನ ಆಯ್ತಾ ಭೀಮಾ?